ರಾಜ್ಯ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆ. ಭಿನ್ನಮತ ಬೈ ಎಲೆಕ್ಷನ್ ಸೋಲಿನ ಎಫೆಕ್ಟ್. ಹೊಸ ವರ್ಷಕ್ಕೆ ರಾಜ್ಯ ಬಿಜೆಪಿ ಪುನರ್ರಚನೆ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ಯಾಕಂದ್ರೆ ಬೈ ಎಲೆಕ್ಷನ್ನ ಸೋಲು, ಭಿನ್ನಮತ ಬೈ ಎಲೆಕ್ಷನ್ ಸೋಲಿನ ಎಫೆಕ್ಟ್. ಹೊಸ ವರ್ಷಕ್ಕೆ ರಾಜ್ಯ ಬಿಜೆಪಿ ಪುನರ್ರಚನೆ. ಬಿವೈ ವಿಜೇಂದ್ರಂಗೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ವಿಜೇಂದ್ರ ಅವರಿಗೆ ಪಕ್ಷ ಸಂಘಟನೆಗೆ ಹೊಸ ರೂಪ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲ ಪದಾಧಿಕಾರಿಗಳನ್ನ ಕೈಬಿಟ್ಟು ಹಿರಿಯರಿಗೆ ಮನ್ನಣೆ, ಹೊಸಬರಿಗೆ ಅವಕಾಶ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ರೆಬಲ್ ನಾಯಕರ ಬಾಯಿಗೂ ಕೂಡ ಬೀಗ ಬೀಳುತ್ತಾ, ಹೈಕಮಾಂಡ್ ಬೀಗ ಹಾಕುತ್ತಾ ಕಾದು ನೋಡಬೇಕಾಗತ್ತೆ. ಯತ್ನಾಳ್ ಟೀಮ್ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಗಳು ಹೊಸ ವರ್ಷಕ್ಕೆ. ಯಾಕಂದ್ರೆ ಒಂದಷ್ಟು ಭಿನ್ನಮತಗಳು ಜಗಜ್ಜಾಹಿರ. ನೋಡಿ, ಏನೆಲ್ಲ ಬದಲಾವಣೆಗಳಾಗಬಹುದು. ಕೆಲವು ಪದಾಧಿಕಾರಿಗಳಿಗೆ ಕೊಕ್ ಕೊಡುವಂತಹ ಸಾಧ್ಯತೆ, ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕಟೀಲ್ ಕಾಲದಿಂದ ಇರುವಂತಹ ಕಮಿಟಿ ಬದಲಾವಣೆಯಾಗುವ ಸಾಧ್ಯತೆ, ಕೋರ್ ಕಮಿಟಿ ಬದಲಿಸಿ ಹೊಸ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಪಕ್ಷದಲ್ಲಿ ವಿಜೇಂದ್ರ ಆಪ್ತರಿಗೆ ಹೆಚ್ಚು ಅಧಿಕಾರ, ಈ ಬಗ್ಗೆ ಆರೋಪ ಹಿನ್ನೆಲೆಯಲ್ಲಿ ಸರಿಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸಮರ್ಥರಿಗೆ ಒಂದಷ್ಟು ಹುದ್ದೆಗಳನ್ನು ಕೊಡುವ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಹೊಸ ವರ್ಷಕ್ಕೆ ಬಿಜೆಪಿ ಪುನರ್ರಚನೆ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಏನೆಲ್ಲ ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಿದೆ ಅಂತ ಹೇಳಿ. ಪೂರ್ಣಿಮಾ, ಇದೊಂಥರ ಒಂದು ಪ್ರೋಸೆಸ್. ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆದ ನಂತರ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗ್ತವೆ. ಹಾಗಾಗಿನೇ ರಾಜ್ಯ ಬಿಜೆಪಿಯಲ್ಲೂ ಸಹ ಕೆಲವೊಂದಿಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಲಾಗಿದೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಪದಾಧಿಕಾರಿಗಳ ವಿಚಾರದಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯಲ್ಲಿ ನಿಜ. ಹೀಗಾಗಿ ಕೆಲವೊಂದಿಷ್ಟು ಪದಾಧಿಕಾರಿಗಳನ್ನ ಬದಲಾವಣೆ ಮಾಡುವ ಮುಖಾಂತರ ಹೊಸ ಸ್ಪರ್ಶವನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ವಿಜಯೇಂದ್ರ ಅವರ ಮೇಲೂ ಸಹ ಒಂದು ಗ್ಯಾಂಗು ಮುನಿಸ್ಕೊಂಡು ತಮ್ಗೆ ಯಾವುದೇ ರೀತಿಯ ಸ್ಥಾನಮಾನವನ್ನ ಕೊಟ್ಟಿಲ್ಲ. ನಮ್ಗೆ ಏನು ವಿಜಯೇಂದ್ರ ಅವರು ತಮ್ಮ ಆಪ್ತರಿಗೆ ಮಾತ್ರ ಮಣೆ ಹಾಕೊಂಡು ಕೂತಿದ್ದಾರೆ ಅನ್ನೋ ಆರೋಪವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಷ್ಟ್ರೀಯ ವರಿಷ್ಠರು ವಿಜಯೇಂದ್ರ ಅವರಿಗೆ ಸೂಕ್ಷ್ಮವಾಗಿ ಈ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹೀಗಾಗಿ ವಿಜಯೇಂದ್ರ ಅವರು ಸಹ ಇದೀಗ ಆ ವಿಚಾರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಡಿಸೆಂಬರ್ನಲ್ಲಿ ರಾಜ್ಯ ಬಿಜೆಪಿಲಿ ಹೊಸ ಸ್ಪರ್ಶ ಕೊಡುವ ಮುಖಾಂತರ ಯಾವುದೇ ರೀತಿಯ ಅಸಮಾಧಾನ ಆಗ್ಲಿ ಏನೇ ಆಗ್ಲಿ ಹಿಡ್ಕೂಡ್ದು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ಇನ್ನು 3 ವರ್ಷ ಚುನಾವಣೆಗೆ ಉಳಿದಿದೆ. ಹಾಗಾಗಿ ಆ 3 ವರ್ಷದಲ್ಲಿ ಸಂಪೂರ್ಣವಾಗಿ ಪಕ್ಷವನ್ನ ರೆಡಿ ಮಾಡ್ಬೇಕು. ಯಾಕಂದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಬಿಟ್ರೆ ಇನ್ನ ಹಿಂದುಳಿದಿರ್ತಕ್ಕಂಥ ನಾಯಕರೇ ಆಗ್ಲಿ ಯಾರೇ ಆಗ್ಲಿ ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅಂತವರನ್ನ ರೆಡಿ ಮಾಡೋದಕ್ಕೆ ಈ ಅಸಮಾಧಾನ ಮತ್ತೆ ಏನು ಬಿಜೆಪಿ ನಡೀತಕ್ಕಂಥ ಒಳಜಗಳವನ್ನ ಹೋಗಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಡಿಸೆಂಬರ್ ನಲ್ಲಿ ಕೆಲವೊಂದಿಷ್ಟು ಪದಾಧಿಕಾರಿಗಳನ್ನ ಬದಲಾವಣೆ ಮಾಡುವ ಮುಖಾಂತರ ಈಗ ಏನು ಹಿಂದೆನೂ ಸಹ ಕಟೀಲಿದ್ದವರೇನೆ ಈಗಲೂ ಸಹ ಇರೋದ್ರಿಂದ ಅಂತವರನ್ನು ಸಹ ಬದಲಾವಣೆ ಮಾಡುವ ಮುಖಾಂತರ ಹೊಸ ಸ್ಪರ್ಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.